ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರವೀನಾ ವರ್ಲ್ಡ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಮ್ಮ ಅಂಗಡಿಯಲ್ಲಿ ಹೊಸ ಐಟಮ್ಸ್ ರೀಸೆಂಟಾಗಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದು ನೋಡಿದ್ರೆ ಹೊಸ ಕಲೆಕ್ಷನ್ಸ್ ಏನೇನಿದೆ ಅಂತ. ನಮ್ಮ ಫ್ಯಾನ್ಸಿ ಅಂಗಡಿಯಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿ ಐಟಮ್ಸ್ ಏನಂದರೆ ದಿನಾನೂ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಬಂದಿರೋದು ನಾಳೆ ಹಳೇದಾಗ್ಬಿಡುತ್ತೆ, ಆ ರೀತಿ ಅಷ್ಟೇ. ಸೊ ಹೊಸದು ಇಂಟ್ರಡ್ಯೂಸ್ ಮಾಡ್ತಾನೇ ಇರಬೇಕು. ಆ್ಯಂಡ್ ಈ ಸಲ ತಂದಿರೋ ಐಟಮ್ಸ್ ನನಗೆ ತುಂಬಾ ಇಷ್ಟ ಆಯಿತು. ಆಲ್ಮೋಸ್ಟ್ ನಾನು ಯಾವಾಗ ಏನು ತಂದ್ರೂ ನಂಗೆ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಾನೇ ತುಂಬ ಲೈಕ್ ಮಾಡಿ ತೊಗೊಬರ್ತೀನಿ, ಬಟ್ ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಅಂದರೆ ನನಗೆ ಏನಾದರೂ ನೋಡಿದ ತಕ್ಷಣ ತುಂಬಾ ಇಷ್ಟ ಆಗಿಬಿಡುತ್ತೆ, ಅದು ಇದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸುತ್ತೆ. ಸೊ ಅಂಥದ್ದು ಮಾತ್ರ ನಾನು ತೊಗೊಬರೋದು. ಆ್ಯಂಡ್ ಪ್ರೀಮಿಯಮ್ ಕಲೆಕ್ಷನ್ಸ್ ಏನೇನು ಬರುತ್ತೆ ಹೊಸದು, ಅದನ್ನೆಲ್ಲ ನಾನು ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ, ಒಂದೊಂದು ಐಟಮ್ಸ್ ತೋರಿಸ್ತೀನಿ. ಸೊ ಫಸ್ಟು ಇಲ್ಲೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ಐಟಮ್ಸು ಒಂದೇ ದಿನದಲ್ಲಂತೂ ತೋರ್ಸೋಕ್ಕಾಗೋದಿಲ್ಲ, ಅದಕ್ಕೆ ರೀಸೆಂಟಾಗಿ ತಂದಿರೋ ಲಾಸ್ಟ್ ವೀಕ್ ತಂದಿರೋ ಐಟಮ್ಸ್ ಮಾತ್ರ ನಾನು ತೋರಿಸ್ತಾ ಇರೋದು. ನಾವು ಒಂದು ಕೀ ಬನ್ಸ್ ತಗೊಬರಕ್ಕೆ ಹೋಗಿದ್ದು ಅಷ್ಟೇ. ಕೀ ಬನ್ಸ್ ಮತ್ತು ಬ್ರೇಸ್ಲೆಟ್ಸು ಅದು ತೋರಿಸ್ತೀನಿ ರೀ. ಅದನ್ನು ಖಾಲಿ ಆಗ್ತಾ ಇರುತ್ತೆ ಅದು ರೆಗ್ಯುಲರಾಗಿ. ಸೊ ಅದನ್ನು ತಗೊಬರಕ್ಕೆ ಹೋಗಿದ್ದು. ಬಟ್ ಅದ್ರ ಜೊತೆ ಇಷ್ಟೆಲ್ಲ ಐಟಮ್ಸ್ ತೊಗೊಬಂದಿದ್ದೀನಿ. ಕೀ ಬನ್ಸು ಮತ್ತು ಬ್ರೇಸ್ಲೆಟ್ ಫಸ್ಟ್ ತೋರಿಸ್ಕೊಡ್ತೀನಿ. ಬ್ರೇಸ್ಲೆಟ್ಸ್ ಎಲ್ಲ ಈ ರೀತಿ ಫುಲ್ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟಿದ್ದೀನಿ, ಯಾಕಂದರೆ ಇದೆಲ್ಲ ಕ್ಲಮ್ಸಿಯಾಗಿ ಇದಾಗುತ್ತೆ ಅಂತ. ಇದರಲ್ಲೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 10 ರೂಪೀಸ್ ಅಷ್ಟೇ. ನೋಡಿ ಯಾವ ಥರ ಇದೆ ಅಂತ. ಕ್ರಿಸ್ಟಲ್ ಇದು, ಮತ್ತು ಇದರಲ್ಲಿ ನಜರ್ ಕೂಡ ಇದೆ, ದೃಷ್ಟಿ ಇದು ಇದೆ, ದೃಷ್ಟಿ ಆಗಬಾರ್ದು ಅಂತ ಹೇಳಿ. ಆಮೇಲೆ ಇದು ಕೇಸರಿ, ಇದು ನನಗೆ ಇಷ್ಟಪಟ್ಟು ನಾನು ತೊಗೊಬಂದಿದ್ದು. ಇದು ಜೈ ಶ್ರೀರಾಮ್ ಇದಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತೊಗೊಬಂದಿದ್ದು. ಬಟ್ ಇಲ್ಲಿರೋರ್ಗೆ ಏನೋ ಅರ್ಥನೇ ಆಗಲ್ಲ ಅನಿಸುತ್ತೆ. ಆಮೇಲೆ ಇದು ನೋಡಿ, ಇದು ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ತೊಗೊಬಂದಿದ್ದು. ಆಲ್ಮೋಸ್ಟ್ ಎಲ್ಲ ಬೇಗ ಖಾಲಿ ಆಗಿಬಿಡುತ್ತೆ ಬ್ರೇಸ್ಲೆಟ್ಸ್ ಎಲ್ಲ. ಸೊ ಹಳೇದು ಯಾವ್ಯಾವ ಥರ ತಂದಿದೆ ಅದೆಲ್ಲ ಇದೆಲ್ಲ ಬ್ಲ್ಯಾಕು. ಆ್ಯಂಡ್ ಈ ಥರ ವೈಟಲ್ಲಿ ಪರ್ಲ್ ಟೈಪ್ ಇತ್ತು, ವೈಟ್ ಪರ್ಲ್ ಟೈಪ್ ಇತ್ತು, ಅದು ಖಾಲಿ ಆಗಿಬಿಟ್ಟಿದೆ. ಆ್ಯಂಡ್ ಇದು ನೋಡಿ, ಇದು ಬಟರ್ಫ್ಲೈದು ಒಂದು ಇದಿರೋದು, ಇದು ಮಾತ್ರ 20 ರೂಪೀಸು. ಓಕೆನಾ, ಇದು ನಮಗೆ 12 ರೂಪೀಸಿಗೆ ಕೊಡ್ತಾರೆ ಇದು. ಆ್ಯಂಡ್ ಇದೆಲ್ಲ ಹೆಂಗೆ ತೊಗೋಬೇಕು ಅಂತ ಅಂದರೆ ಫುಲ್ ಒಂದೊಂದು ಡಜನ್ ತೊಗೋಬೇಕು, ಮಿನಿಮಮ್ 1 ಡಜನ್, 12 ಪೀಸ್ ಒಟ್ಟಿಗೆ ತೊಗೋಬೇಕು. ಹಿಂಗೆ ಒಂದು ಗುಚ್ಚ ಥರ ಇರುತ್ತೆ, ನಾನು ಕಟ್ ಮಾಡಿ ಎಲ್ಲ ಈ ರೀತಿ ಸಪ್ರೇಟಾಗಿ ಹಾಕಿರೋದು. ಆ್ಯಂಡ್ ಇದು ಪಾಪುದು ಆಲ್ಮಣಿ ಅಂತೀವಲ್ಲ, ಇದು ಆ್ಯಕ್ಚುಲಿ ಇಟ್ಟಿರಲಿಲ್ಲ, ಯಾರೋ ಒಂದ್ಸಲ ಕೇಳಿದ್ರು, ನಂಗೆ ತಗೋಬರೋ ಇಂಟ್ರೆಸ್ಟ್ ಇರಲಿಲ್ಲ, ಸುಮ್ಮನೆ ತಂದಿದ್ದೀನ. ಇದೆಲ್ಲ ಖಾಲಿ ಆಗ್ಬಿಟ್ಟಿದೆ. ಇನ್ನು ಉಳಿದಿರೋದೆ 2-3 ಪೀಸ್ ಅಲ್ಲ, ಇದು ಒಂದೇ ಪೀಸ್ ಇರೋದು, ಎಲ್ಲ ಖಾಲಿ ಆಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಮತ್ತೆ ತರಬೇಕು. ಅದು ಹೋಗ್ತಾ ಇದೆ. ಸೊ ನಾನು ತರೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಅದು ಹೋಗ್ತಾ ಇದೆ, ತರಬೇಕು. ಸೊ ಇದು ಬ್ರೇಸ್ಲೆಟ್ ಬಾಕ್ಸು. ಕೀ ಚೈನು ಅಲ್ಲಿ ಎಲ್ಲ ತಗ್ಲಾಕಿದ್ದೀನಿ, ಅದು ಹಾಗೆ ತೋರಿಸ್ತೀನಿ ಹೆಂಗೆ ಅಂತ. ಆಮೇಲೆ ಇವಾಗ ಸ್ಟಾರ್ಟಿಂಗು ಸಣ್ಣದ್ರಿಂದ ತೋರಿಸ್ತೀನಿ, ಸ್ಟಾರ್ಟಿಂಗಿಂದ. ಇದು ನೋಡಿ, ಇದು ಇಯರಿಂಗ್ಸ್. ಸ್ಕೂಲು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಹಾಕ್ಕೊಳ್ಳೋಕ್ಕೆ ತುಂಬ ಸಿಂಪಲ್ಲಾಗಿದೆ. ಸ್ಟೋನ್ಸ್ದು ಸ್ಮಾಲ್ ಸೈಜಿಂದ ಹಿಡಿದು ಈ ಸೈಜ್ ಗಂಟನೂ ಇದೆ. ತುಂಬಾ ಶೈನಿಂಗ್ ಇದೆ, ಇದು ಒಳ್ಳೆ ಡೈಮಂಡ್ ಥರ ಫುಲ್ ಶೈನಿಂಗ್ ಇದೆ. ಕಟ್ ಸ್ಟೋನ್ ಇದು ಸಕ್ಕತ್ತಾಗಿದೆ ಮಾತ್ರ. ಸ್ಮಾಲ್ 0 ಸೈಜಿಂದನೂ ಇದೆ. ಇದು ತುಂಬ ಚೆನ್ನಾಗಿದೆ, ನನಗೆ ಇದು ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದೇ ಥರದ್ದು ಇದು ಬೀಡ್ಸು, ಇದು ಕೂಡ ತುಂಬ ಸ್ಮಾಲ್ ಸೈಜಿಂದ ಹಿಡಿದು ಈ ಸೈಜ್ ಗಂಟ ಇದೆ. ಅಂದರೆ ಇದು ಕೆಲವರು ಸ್ಟೋನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಕಂಪನಿಗಳಲ್ಲಿ, ಅವ್ರುಗಳನ್ನು ಇದು ಹಾಕೋಬೋದು. ಸೊ ಇದು ಸ್ಟೋನ್ ಅಲ್ಲ, ಬೀಡ್ ಲೈಕ್ ಇದು. ಓಕೆನಾ, ಇದರಲ್ಲಿ ಸಿಲ್ವರು, ಆ್ಯಂಟಿಕ್ ಕಲರ್, ಗೋಲ್ಡ್ ಕಲರು ಮತ್ತು ಇದು ಬ್ಲ್ಯಾಕ್ ಕಲರ್ ಇದೆ. ಚೆನ್ನಾಗಿದೆ, ಇದು 3 ಕಲರ್ ಇದೆ. ಸಿಂಪಲ್ಲಾಗಿ ಹಾಕೊಳ್ಳೋಕ್ಕೆ ಇದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು, ಇದು ನಾನು ಒಂದು 4-5 ಸಲದಿಂದ ನೋಡ್ತಾ ಇದ್ದೆ, ಬಟ್ ತೊಗೊಂಡಿರಲಿಲ್ಲ. ಹೋಗ್ಲಿ ತೊಗೊಬಿಡೋಣ ಅಂತ ತೊಗೊಂಬಿಟ್ಟಿದ್ದು. ಇದು ನೋಡಿ, ಇದು ಕಲರ್ ಶೈನಿಂಗ್ ಥರ ಇದೆ. ಇದು ನಾನು ಒಂದು 2-3 ದಿನ ಹಾಕ್ಕೊಂಡಿದ್ದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಜೀನ್ಸ್ಗೆಲ್ಲ ಇಲ್ಲಿ ಕೂರೋ ಅಂತ ಹಾಕೋಬೇಕಲ್ವ, ಆವಾಗೆಲ್ಲ ಈ ಥರದ್ದೆಲ್ಲ ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡ್ತೀನಿ. ಇದು ಸ್ಟಾರ್ ಫ್ಲವರ್ ಥರ ಇದೆ. ಆ್ಯಕ್ಚುಲಿ 20 ರೂಪೀಸ್ ಅಂತ ಬರ್ದಿದ್ದೀನಿ, ಬಟ್ ಇದನ್ನು 10 ರೂಪೀಸ್ಗೆ ಕೊಡ್ತಾ ಇದ್ದೀನಿ. ಇದು 3 ಓಲೆ ತೋರಿಸಿದ್ನಲ್ಲ, ಇದೆಲ್ಲನೂ 10 ರೂಪೀಸೇ.
10 ರೂಪೀಸ್ಗೆ ನಾನು ಸೇಲ್ ಮಾಡೋದು. ಆಮೇಲೆ ಇದಾಯ್ತಲ್ವಾ, ಇನ್ನು ನೆಕ್ಸ್ಟು ಇಯರಿಂಗ್ಸಲ್ಲಿ ಈ ಥರ ಇಯರಿಂಗ್ಸ್ ತಗೊಂಡೆ. ಇದು ಎಷ್ಟೊಂದು ಜನ ನೋಡಿರ್ತೀರ ಆಲ್ರೆಡಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಅದಕ್ಕೇ ನನಗೇನೋ ತುಂಬಾ ಇಷ್ಟ ಆಯಿತು, ಅದಕ್ಕೇ ಇದನ್ನು ತೊಗೊಬಂದೆ. ಫುಲ್ ಇದು ಒಂದು ಸೆಟ್ ತೊಗೋಬೇಕು, ಈ ರೀತಿ ನಾವು ತೊಗೋಬೇಕು. ಇದು 50 ರೂಪೀಸ್ಗೆ ಸೇಲ್ ಮಾಡ್ತಾಯಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಈ ಥರ ಜುಮ್ಕಾಸ್, ದಪ್ಪ ದಪ್ಪ ಜುಮ್ಕಾಸ್. ಇದು ಫಸ್ಟ್ ಟೈಮು ಸಣ್ಣದು ತೊಗೊಬಂದಿದ್ದೆ, ಅದು ಕೂಡ ಎಲ್ಲ ಖಾಲಿಯಾಗಿದೆ. ಬಟ್ ಅದು ತುಂಬ ಚಿಕ್ಕದಿತ್ತು, ನಾರ್ಮಲ್ ಸೈಜ್ ಇತ್ತು. ತೋರಿಸ್ತೀನಿ, ಅದು ಒಂದೇ ಒಂದು ಪೀಸ್ ಉಳ್ಕೊಂಡಿದೆ, ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಸೈಜ್ ಇದೆ ಅಂತ. ಇದು ನೋಡಿ, ಇದು ಸಖತ್ತಾಗಿದೆ, ಕಲರ್ ಆಗು ಇದೆ. ಇದು ಮ್ಯಾಚಿಂಗು ಹಾಕೋಬೋದು ಇದನ್ನ. ಈ ಡ್ಯಾನ್ಸು ಅದು ಇದು ಮಕ್ಕಳಿಗೆ, ಸ್ಟೂಡೆಂಟ್ಸ್ಗೆ ಡ್ಯಾನ್ಸ್ಗೆ ಅದಕ್ಕೆ ಇದಕ್ಕೆ ಹಬ್ಬಗಳಿಗೆ ಯೂಸ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಇದು 50 ರೂಪೀಸ್ ಅಷ್ಟೇ. ಇದು ನಾನು ಸೇಲ್ ಮಾಡ್ತಾ ಇರೋದು 50 ರೂಪೀಸ್ ಅಷ್ಟೇ. ಇದು ಗ್ರೀನು, ರೆಡ್ಡು, ಮರೂನು, ಬ್ಲ್ಯಾಕು, ಪಿಂಕು, ಕ್ರೀಮ್ ಕಲರು ಈ ರೀತಿ ಇದೆ. ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದು ಒಂದಾಯಿತು. ಇಯರಿಂಗ್ಸಲ್ಲಿ ಇಷ್ಟು ತೊಗೊಂಡೆ. ಇದೆಲ್ಲ ನಾನು ಸುಮ್ಮನೆ ಎಕ್ಸ್ಟ್ರಾ ತೊಗೊಂಡಿದ್ದು, ಹೋಗಿದ್ನಲ್ಲ ಅಲ್ಲಿ ಫುಲ್ಲು ಜಾತ್ರೆ ಅಲ್ಲ, ಅದೊಂಥರ ಫ್ಯಾನ್ಸಿ ಕಾಡು, ಎಲ್ಲ ಕಣ್ಣಿಗೆ ಬೇಕಾದಿರುತ್ತೆ. ಅದು ನೋಡ್ತಾ ಇದ್ರೇ ಫುಲ್ ಖುಷಿಯಾಗುತ್ತೆ. ಸೊ ಅದು ಎಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ಅದರಲ್ಲಿ ನನಗೆ ಸಿಕ್ಕಿದ್ದು, ಅದು ತುಂಬ ಲಿಮಿಟಾಗಿ ತೊಗೋಬೇಕು ಅಂತ ನಾನು ಮೈಂಡ್ ಸೆಟ್ ಮಾಡ್ಕೊಂಡು ಹೋಗಿರ್ತೀನಿ ಫಸ್ಟೇನೆ. ಯಾಕಂದರೆ ಸ್ಟಾರ್ಟಿಂಗ್ ಒಂದ್ಸಲ 2 ಸಲ ಹೋದಾಗ ಹಿಂಗೇನೆ ಒಂದು ತೊಗೊಳಕ್ಕೂ ಎಲ್ಲ ತೊಗೊಂಡ್ರೆ ತುಂಬಾ ಬಿಲ್ ಕೂಡ ಇಷ್ಟು ಉದ್ದ ಹೋಗುತ್ತೆ. ಅವ್ರು ಬಿಲ್ ಹಾಕಿರೋದನ್ನ ನಾನು ತೋರಿಸ್ತೀನಿ. ಸೊ ಅದಕ್ಕೇ ಇಲ್ಲಿಂದ ಮೈಂಡ್ ಸೆಟ್ ಮಾಡಿ ಇಷ್ಟು ಬಜೆಟಲ್ಲೇ ತೊಗೋಬೇಕು, ಇಷ್ಟೇ ಐಟಮ್ಸ್ ತೊಗೋಬೇಕು, ಲಿಸ್ಟ್ ಹಾಕೊಂಡಿರ್ತೀನಿ ಇದಿದೆ ತೊಗೋಬೇಕು ಅಂತ. ಅದ್ರ ಬಿಟ್ಟು ಈ ಥರ ಒಂದು 10-15 ಐಟಮ್ ಎಕ್ಸ್ಟ್ರಾ ಸೇರಿಕೊಳ್ಳುತ್ತೆ, ಏನೂ ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಇದು ಸರಗಳು, ಹಾರ್ಟ್ ಶೇಪ್, ಸಿಲ್ವರ್ ಕಲರ್ದು ತೆಳ್ಳಗಿರೋದು. ಇದು ಹಾರ್ಟ್ ಸಿಂಬಲ್ ಇರೋದು, ಹಾರ್ಟ್ ಸಿಂಬಲ್ ಡಾಲರ್ ಇರೋದು ತೊಗೊಂಡಿದ್ದು. ಇದು ತುಂಬ ಫ್ಯಾನ್ಸಿ ಚೆನ್ನಾಗಿದೆ. ಇದು ನಾನು ಚಿಕ್ಕವಳಿದ್ದಾಗಿದ್ದೂ ಈ ಥರ ಸರಗಳಿದೆ. ಆ್ಯಂಡ್ ಇವಾಗೂ ಇದೆ, ಅಂದರೆ ಈ ಥರ ಡಿಸೈನ್ ಯೂನಿಕ್ ಆಗಿರುತ್ತೆ ಅಂತ. ಮಧ್ಯದಲ್ಲಿ ಕಸ್ಟಮರ್ ಬಂದರು, ಸೊ ಮತ್ತೆ ಎದ್ದೋದೆ. ಅಂದರೆ ಇದು ಬಾಯ್ಸ್ಗೆ ತಂದಿರೋದು, ಇಲ್ಲ ಆ್ಯಂಡ್ ಬಾಯ್ಸ್ಗೆ ತಂದಿರೋದು ಇದು ಸರಗಳು. ಸೊ ಫಸ್ಟ್ ಟೈಮ್ ಬಾಯ್ಸ್ಗೆ ಇಂಟ್ರಡ್ಯೂಸ್ ಮಾಡಿರೋದು. ಯಾವಾಗ್ಲೂ ರಂಜಾನಿಂದನೂ ಹುಡುಗರು, ಅಂದರೆ ಚಿಕ್ಕ ಹುಡುಗರು ಸ್ಕೂಲ್ಗೆ ಹೋಗೋವಂಥವ್ರು, ಗರ್ಲ್ಸ್ಗೆ ಇಟ್ಟಿದ್ದೀರಾ ನಮಗೇನು ಇಲ್ವಾ ಅನ್ನೋರು, ಅದಕ್ಕೇ ಬಾಯ್ಸ್ಗೆ ಅಂದ್ಬಿಟ್ಟು ಈ ಥರ ಸರ ತೊಗೊಬಂದೆ. ಇದು ಫುಲ್ಲು 12 ಇರುತ್ತೆ, 1 ಡಜನ್ ಆ ಥರ ತೊಗೊಬೇಕು. ಇದು ಬರೀ 20 ರೂಪೀಸಿಗೆ ಸೇಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಬಾಯ್ಸ್ಗೆ ಈ ಥರ ಇನ್ನೊಂದು ತೊಗೊಬಂದೆ, ಗೋಲ್ಡ್ ಫಿನಿಶ್ ಇದೆ. ಇದು ತುಂಬ ಗಟ್ಟಿ ಇದೆ ಚೈನು, ಲೇಡೀಸು ಹಾಕೋಬೋದು. ಲೇಡೀಸ್ಗಿಂತನೂ ಇದು ಬಾಯ್ಸ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು 100 ರೂಪೀಸ್, ಯಾಕಂದರೆ ಇದು ತುಂಬ ಕ್ವಾಲಿಟಿ ಇದೆ, ಗಟ್ಟಿ ಇದೆ, ಕಲರು ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಹೋಗೇ ಹೋಗುತ್ತೆ, ಫ್ಯಾನ್ಸಿ ಐಟಮ್ಸ್ನ ಯಾವುದು ನಂಬೋಕ್ಕಾಗೋದಿಲ್ಲ. ಇಷ್ಟು ಇದಾಯಿತು. ಆ್ಯಂಡ್ ಬಾಯ್ಸ್ ಇನ್ನೊಂದು ತೋರಿಸ್ಬಿಡ್ತೀನಿ. ಬಾಯ್ಸ್ಗೆ ರಿಂಗ್ಸ್ ತೊಗೊಬಂದಿರೋದು, ಈ ಥರ ರಿಂಗ್ಸು. ಇದರಲ್ಲಿ ಎಲ್ಲ ಸೈಜ್ ಇದೆ. ಇದು 17 ಸೈಜು. ಆಮೇಲೆ ಈ ಥರ ಕಲರಲ್ಲಿ ಇದು ರೈನ್ಬೋ ಕಲರ್ಸ್ ಇರುತ್ತೆ, ಈ ಥರ ಎಲ್ಲ ಕಲರ್ಸ್ ಇರೋದು. ಆ್ಯಂಡ್ ಇನ್ನೊಂದು ಇದು ಲವ್ ಅನ್ನೋದು ಸಿಂಬಲ್. ಸೊ ಈ ರೀತಿ ಇದೆ. ಇದರಲ್ಲಿ ಸೈಜು 18, 17. ಸೊ ಸೈಜ್ ಬಂದು 16ರಿಂದ 20 ತನಕ ಸೈಜ್ ಇರುತ್ತೆ. 3 ಡಿಸೈನ್ ಇರೋ ಥರದ್ದು ರಿಂಗ್ ತಂದಿರೋದು. ನಾನು ಸುಮ್ಮನೆ ಹಾಕೊಂಡು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಯಾವತ್ತೂ ನಮ್ಮ ಅಂಗಡಿಯಿಂದ ನಾನು ಜಾಸ್ತಿ ವಸ್ತುಗಳನ್ನ ಎತ್ತು ಹಾಕೊಳ್ಳೋದಿಲ್ಲ. ಈ ಥರ 3 ಡಿಸೈನ್ ಬಾಯ್ಸ್ಗೆ ಅಂತ ತಂದಿರೋದು. ಸ್ಕೂಲ್ ಹುಡುಗರು ಜಾಸ್ತಿ ಯೂಸ್ ಮಾಡ್ತಾರೆ, ಕೇಳ್ತಾರೆ. ಇದೆಲ್ಲ ಬರೀ 10 ರೂಪೀಸ್ಗೆ ಅಷ್ಟೇ ಸೇಲ್ ಮಾಡ್ತಾ ಇರೋದು. ಇದು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ 2 ಎಳೆ ಮಾಂಗಲ್ಯ ಚೈನ್, ಇದು ಗ್ಯಾರಂಟಿ, ಇದು ಒರಿಜಿನಲ್ ಅಲ್ಲ. ತುಂಬಾ ಚೆನ್ನಾಗಿದೆ ಇದು. ಜಸ್ಟ್ ಇದು ನಾನು 120ಗೆ ಸೇಲ್ ಮಾಡ್ತಾ ಇರೋದು, 100 ರೂಪೀಸ್ಗೆ 120 ಅಂತ ಬರ್ದಿದ್ದೀನಿ. ಯಾಕಂದರೆ ಎಲ್ಲರೂ ಕಮ್ಮಿ ಮಾಡಿ ಅಂತಾರೆ.
ಅದಕ್ಕೋಸ್ಕರ 20 ರೂಪೀಸ್ ಎಕ್ಸ್ಟ್ರಾ ಬರ್ದಿದ್ದೀನಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲಲ್ಲೇ ನಾನು ಕೊಡೋದು, ಯಾಕಂದರೆ ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ಏನೂ ನಾನು ಸೇಲ್ ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ, ಇದು 100 ರೂಪೀಸ್ ಅಂದರೆ ನಿಮಗೆ ನಂಬೋಕ್ಕಾಗುತ್ತಾ? ನಾನು 100 ರೂಪೀಸಿಗೆ ಸೇಲ್ ಮಾಡ್ತಾಯಿದ್ದೀನಿ ಇದು ಅಂತಂದರೆ. ಎಷ್ಟು ಚೆನ್ನಾಗಿದೆ ನೋಡಿ, ಫಿನಿಶಿಂಗ್ ನೋಡಿ ಯಾವ ರೀತಿ ಇದೆ. ಮಧ್ಯದಲ್ಲಿ ಕರಿಮಣಿ ಬೀಡ್ಸ್ ಕೂಡ ಇದೆ, ಅಂದು 2 ತಾಳಿ ಕರಿಮಣಿ ಹವಳ ಕೂಡ ಇದೆ. ಇದು ನಿಜವಾಗ್ಲೂ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆ ಅಂದರೆ, ಜಸ್ಟ್ ಇದನ್ನು 2 ಪೀಸ್ ತಂದಿದ್ದೀನಿ ಅಷ್ಟೇ. ಫಂಕ್ಷನ್ ಇವಾಗ ಚಿನ್ನದ ತಾಳಿ ಇದ್ರೂ ಅಥವಾ ಕೆಲವರು ಕರಿಮಣಿ ಯೂಸ್ ಮಾಡ್ತಾಯಿದ್ರೆ ಅಥವಾ ಗ್ಯಾರಂಟಿ ಚೈನ್ ಹಾಕ್ಕೊಂಡಿರೋರಿಗೆ ಫಂಕ್ಷನ್ಸ್ಗೆ ಏನಾದರೂ ಹೋದಾಗ ಇದು ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದು ಚೆನ್ನಾಗಿದೆ. ಆ್ಯಂಡ್ ಅದೇ ಥರದ್ದು ಇದು ಕರಿಮಣಿದು. ಕೆಲವ್ರಿಗೆ ಗೋಲ್ಡ್ ಚೈನ್ ಇದ್ರೂ ಕರಿಮಣಿ ಹಾಕ್ಕೊಳ್ಳೋಕ್ಕೆ ತುಂಬ ಇಷ್ಟ ಇರುತ್ತೆ. ಸೊ ಅಂಥವ್ರಿಗೆ ಇಷ್ಟ ಆಗಲಿ, ಅಂಥವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದು ತಂದಿರೋದು. ಇದು ಗೋಲ್ಡ್ ಚೈನ್ಗಿಂತನೂ ಒಂಚೂರು ಕಾಸ್ಟ್ಲಿ, 150 ರೂಪಾಯಿ ಇದು. ಸೊ ಇದು ನೋಡಿ ಫುಲ್ ಕರಿಮಣಿ, ಇದಕ್ಕೂ ಕೂಡ ಕರಿಮಣಿ ಹವಳ 2 ತಾಳಿ, ಮಧ್ಯದಲ್ಲಿ ಗೋಲ್ಡ್ ಬೀಡ್ಸು ಎಲ್ಲನೂ ಇದೆ. ನೆಕ್ಸ್ಟ್ ಐಟಮ್ ಏನಪ್ಪ ಅಂತ ಅಂದರೆ ಹೇರ್ ಬ್ಯಾಂಡ್ಸು. ಸೊ ಈ ರೀತಿ ತಂದಿದ್ದೀನಿ. ಇದು 1 ಡಜನ್ ತೊಗೋಬೇಕು, ಬಟ್ ಇದರಲ್ಲಿ ನಾನು ಅರ್ಧ ಇದು ಹಾಕೊಂಡಿದ್ದೀನಿ, ಈ ಥರ ಡಿಸೈನು, ಆ್ಯಂಡ್ ಅರ್ಧ ಈ ಥರ ಡಿಸೈನ್ ಹಾಕೊಂಡಿದ್ದೀನಿ. ಯಾಕೆ ಅಂದರೆ ಅವರು ನಮ್ಗೆ ಆಲ್ರೆಡಿ ಪರಿಚಯ ಆಗಿದ್ದಾರಲ್ವಾ. ನಾನು ತೊಗೊಬರೋದು ಎಲ್ಲಿ ಅಂದರೆ ಮಾತಾಜಿ ಅಂತ. ಆಲ್ಮೋಸ್ಟ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಇದ್ದಾರೆ. ಯೂಟ್ಯೂಬಲ್ಲಿ ನೋಡಿನೇ ನಾನು ಈ ಅಂಗಡಿಗೆ ಪರ್ಚೇಸ್ ಮಾಡಬೇಕು ಐಟಮ್ ಅಂತ ಫಸ್ಟು ಯೋಚನೆ ಮಾಡಿದಾಗ ತುಂಬ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರಲ್ಲಿ ಒಂದು ಅಂಗಡಿ ಅಡ್ರೆಸ್ ನಂಬರ್ ತೊಗೊಂಡು ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿದ್ದು ಫಸ್ಟು. ಆ್ಯಂಡ್ ಅವ್ರ ಹತ್ರನೇ ಹೋಗಿದ್ದು. ಆ್ಯಂಡ್ ವರ್ತ್ ಅನ್ನಿಸ್ತು ನನಗೆ. ಅದರಲ್ಲಿ ಇವಾಗ ಒಂದು ಸ್ವಲ್ಪ ಕಾಸ್ಟ್ಲಿನೇ, ಆದರೆ ಐಟಮ್ಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇನೆ. ಆ್ಯಂಡ್ ಬೆಂಗಳೂರು ಐಟಮ್ಸ್ಗೂ ಮೈಸೂರು ಐಟಮ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಮೈಸೂರು ಐಟಮ್ಸ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬೆಂಗಳೂರು ಐಟಮ್ಸ್ಗಿಂತನೂ. ಬೆಂಗಳೂರವರು ಅಷ್ಟು ರೆಸ್ಪಾನ್ಸ್ ಮಾಡಲ್ಲ ಅನ್ನೋ ಥರ ಹೇಳ್ತಾರೆ ಮೈಸೂರಲ್ಲಿ ತೊಗೊಳ್ಳೋರು. ನನಗೆ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿದೆ ನನಗೆ ಪರ್ಸ್ನಲಿ. ಸೊ ಅದಕ್ಕೆ ನಾನು ಅವ್ರ ಅಂಗಡಿಗೆ ರೆಗ್ಯುಲರಾಗಿ ಹೋಗೋದು. ಅದಕ್ಕೆ ನಾನು ಈ ಥರ ಎಲ್ಲ ನಾನು ಮಿಕ್ಸಪ್ ಮಾಡ್ಕೊಂಡು ಬರೋದು. ಪಾಪ ಅವ್ರೇನೂ ಹೇಳೋದಿಲ್ಲ. ಆ್ಯಂಡ್ ಈ ಡಿಸೈನ್ ನೋಡಿ ನನಗೆ ತುಂಬಾ ಇಷ್ಟ ಆಯಿತು. ಈ ಡಿಸೈನು ಇದು ಸೈಡ್ ಬರುತ್ತೆ, ಹಿಂಗೆ ಈ ರೀತಿ ಹಿಂಗೆ ಸೈಡ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಕ್ರೌನ್ ಡಿಸೈನ್ ನೋಡಿ, ಇದು ಈ ಹೊಸ ಡಿಸೈನ್ ಇದು. ಅಂದರೆ ಇದು ಜಸ್ಟ್ ಸಿಂಪಲ್ಲಾಗಿ ಹಿಂಗೆ ಇದೆ. ಫಸ್ಟ್ ಬರ್ತಾ ಇದ್ದಿದ್ದು ಹೆಂಗೆ ಅಂದರೆ ಇಲ್ಲಿ ಹೇರ್ ಬ್ಯಾಂಡ್ ಅಂದರೆ ಹಿಂಗೆ ಬರೋದು ಡಿಸೈನು. ಸೊ ಆ ಥರ ಬರೋದು. ಆ್ಯಂಡ್ ಇದು ಇನ್ನೂ ಸ್ವಲ್ಪ ಗಟ್ಟಿ ಇರೋದು, ಮಂದ ಇರೋದು. ಆದರೆ ಅದು ನಮಗೆ ತುಂಬ ಕಮ್ಮಿ ಬಿದ್ದಿರೋದು ಅಮೌಂಟು. ಇದು ಜಾಸ್ತಿ ಬಿದ್ದಿದೆ ಅಮೌಂಟು, ಬಟ್ ಇದು ಅದಕ್ಕಿಂತ ಹೋಲಿಸ್ಕೊಂಡ್ರೆ ಅಷ್ಟರಲ್ಲೇ. ಆದರೆ ಇದು ನೋಡೋಕ್ಕೇ ತುಂಬ ಚೆನ್ನಾಗಿದೆ. ಬಟ್ ಹಳೇದು ಇನ್ನೂ ಮಂದಕ್ಕಿರೋದು ಮತ್ತು ಹೆವಿ ಸ್ಟೋನ್ ವರ್ಕ್ ಇನ್ನೂ ಜಾಸ್ತಿ ಇರೋದು, ಕ್ರೌನ್ ಟೈಪು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ನಾನು 100 ರೂಪೀಸ್ಗೆ ಮಾರೋದು. ಇದರಲ್ಲೆಲ್ಲ 1 ರೂಪಾಯಿ ಕಮ್ಮಿ ಮಾಡಲ್ಲ. ಈ ಸಲ ಇದು ನಮಗೆ 70 ರೂಪೀಸ್ ಬಿದ್ದಿದೆ ಒಂದು. ಹೋದ ಸಲ ಎಲ್ಲ ನಂಬಲ್ವ ಬರೀ 36 ರೂಪೀಸ್ ಬೀಳ್ತಾಯಿತ್ತು. ಅದು ಅಷ್ಟು ಚೆನ್ನಾಗಿರೋ ಐಟಮ್ಗೆ ಇದಕ್ಕೆ 70 ರೂಪೀಸ್ ಈ ಸಲ. ಸೊ ಸ್ವಲ್ಪ ಇದು ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾನಂತೂ ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. 100 ರೂಪೀಸೇ ಇದು ಸೇಲ್ ಮಾಡೋದು. ಏನು 10 ರೂಪಾಯಿ ಕೂಡ ಕಮ್ಮಿ ಮಾಡೋದಿಲ್ಲ. ಬೇರೆದೆಲ್ಲ ಕಮ್ಮಿ ಮಾಡ್ತೀವಿ, ಎಲ್ಲದರಲ್ಲೂ ಕಮ್ಮಿ ಮಾಡ್ತೀವಿ. ಅಂಡ್ ಇದು ಯಾಕೆ ಅಂದರೆ ಇದು ಚೆನ್ನಾಗಿ ಓಡುತ್ತೆ. ತಾಜ್ ಹೇರ್ ಬ್ಯಾಂಡ್ ಅಂದರೆ ಸ್ವಲ್ಪ ಬೇಗ ಸೇಲ್ ಕೂಡ ಆಗುತ್ತೆ. ನಾನು ಈ ಥರದೊಂದು 3 ಡಜನ್ ಆಲ್ರೆಡಿ ಸೇಲ್ ಮಾಡಿದ್ದೀನಿ. ಅದಕ್ಕೇ ಇದನ್ನು ತೊಗೊಬಂದಿದ್ದು ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು. ಇದರಲ್ಲಂತೂ ಸಿಕ್ಕಾಪಟ್ಟೆ ಡಿಸೈನ್ ಇದೆ. ಆ್ಯಂಡ್ ಈ ಬ್ಲ್ಯಾಕ್ ಇಲ್ಲವೇ ಇಲ್ಲ ಇವಾಗ. ರೋಸ್ ಗೋಲ್ಡ್ ಕಂಬಿ, ಆದರೆ ಅದು ಕಂಬಿ ಇಟ್ಕೊಂಡ್ರೆ ಅಷ್ಟು ತಲೆಗೆ ಚುಚ್ಚದಂಗೆ ಆಗುತ್ತೆ. ಅಥವಾ ಮಕ್ಕಳೇನಾದರೂ ಹೋಗಿ ಕಣ್ಣಿಗೆ ಎಟ್ಕೊಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನೇ ತೊಗೊಬರಲಿಲ್ಲ. ಅದಕ್ಕೆ ಈ ಸೇಫ್ಟಿಯಾಗಿರುತ್ತೆ. ತಲೆಗೆ ಹಾಕೊಂಡ್ರು ಹೇರು ಡ್ಯಾಮೇಜ್ ಆಗೋಲ್ಲ. ಮತ್ತು ಇದೇನು ಚುಚ್ಚೋದು ಇಲ್ಲ ನೋಡಿ. ಇದು ಸೈಡಲ್ಲೆಲ್ಲ ಈ ರೀತಿ ಸೇಫ್ಟಿ ಇರಬೇಕು. ಬೈಂಡಿಂಗ್ ಮಾಡಿದರೆ ಏನೂ ಇದಾಗಲ್ಲ. ಬರೀ ಕಂಬಿ ಥರ ಇದ್ದರೆ ಅದು ಯಾವತ್ತಿದ್ರೂ ಡೇಂಜರೇನೆ. ಅದಕ್ಕೆ ಯಾಕೆ ಸುಮ್ಮನೆ ಏನು ಅಂಥದ್ದೇನಾಗಲ್ಲ. ಚುಚ್ಚೋದು ಪರ್ಚೋದು ಅವೆಲ್ಲ ಏನು ತೆಗೆ ಸುಮ್ಮನೆ ಮಕ್ಕಳಿಗೆ ಇರಿಟೇಷನ್ ಆಗುತ್ತೆ ಅಂತ ಹೇಳಿ ನಾನು ಈ ಥರದ್ದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. 2 ಡಿಸೈನ್ ತೊಗೊಬಂದಿರೋದು ಅದರಲ್ಲಿ. ಆ್ಯಂಡ್ ನೆಕ್ಸ್ಟು ರಿಂಗ್ಸಲ್ಲಿ ರಿಂಗ್ಸ್ ಯಾವ ರೀತಿ ಅಂದರೆ ಈ ಥರ ಬಾಕ್ಸೇ ತೊಗೋಬೇಕು ಫುಲ್ಲು. ಇದು ನೋಡಿ, ಈ ಸಲ ಈ ಥರ ರಿಂಗ್ಸ್ ಇಷ್ಟ ಆಯಿತು ನನಗೆ. ಅಂದರೆ ಇದೇನಂದರೆ ಓಪನ್ನು ಈ ಥರ ಗ್ಯಾಪ್ ಇರೋ ಅಂಥದ್ದು. ಹುಡುಗಿರಿಗೆ ತುಂಬ ಲೈಕ್ ಆಗುತ್ತೆ, ಚೆನ್ನಾಗೈತೆ ಇದು. ನೋಡಿ, ಇದು ನನ್ನ ರಿಂಗ್ ಬಂದು
ಇದು ತುಂಬ ಹಳೇದಾದಂಗೆ ಆಗಿದೆ ಇವಾಗ, ಯಾಕಂದರೆ ನಾನು ಡೈಲಿ ಯೂಸ್ ಮಾಡ್ತೀನಿ. ಇದನ್ನು ನಾನು ನನ್ನ ಅಂಗಡಿಗೆ ನಾನು ತೊಗೊಬಂದಿದ್ದು. ಇದನ್ನು ನಾನು ಫಸ್ಟ್ ಹಾಕೊಂಡಾಗ ಆಲ್ಮೋಸ್ಟ್ ಎಲ್ಲರೂ ಕೇಳಿದ್ದಾರೆ, 2 ಒಡವೆ ಅಂಗಡಿಲಿ ಕೂಡ ಕೇಳಿದ್ದಾರೆ ಆ್ಯಂಡ್ ಫೋಟೋ ಕೂಡ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವರು ಆ ಡಿಸೈನ್ ಮಾಡಿಸ್ಬೇಕು ಅಂತ ಹೇಳಿ. ಯಾಕಂದರೆ ತುಂಬ ಜನ ಕ್ರೌನ್ ಡಿಸೈನ್, ತಾಜ್ ಡಿಸೈನ್ ಮಾಡಿಸ್ಬೇಕು ಅಂತ ಇಷ್ಟ ಇರುತ್ತಲ್ವ. ನನ್ನ ಹತ್ರ ಆಲ್ರೆಡಿ ಇದೆ. ಇದು ಚಿನ್ನದ ಉಂಗುರ, ಇದು ಕೂಡ ಕ್ವೀನ್ ಡಿಸೈನೇ, ಬಟ್ ಇದು ತುಂಬ ಸಿಂಪಲ್. ಇದಕ್ಕಿಂತ ಗ್ರ್ಯಾಂಡ್ ಕೂಡ ಇರುತ್ತೆ. ಆ್ಯಂಡ್ ಈ ಡಿಸೈನ್ ಎಲ್ಲರಿಗೂ ಇಷ್ಟ ಆಗಿರೋ ಡಿಸೈನು. ಇದು ನಮ್ಮ ಅಂಗಡಿದೇನೆ, ಇನ್ನೆಲ್ಲೂ ತೊಗೊಂಡಿಲ್ಲ ನಾನು. ಜಸ್ಟ್ ಇದನ್ನ 20 ರುಪೀಸ್ಗೆ ಅಷ್ಟೇ ನಾವು ಸೇಲ್ ಮಾಡೋದು. ಚಿಕ್ಕ ಮಕ್ಕಳು ಸೈಜ್ ಇದು. ಆ್ಯಂಡ್ ಇದೆಲ್ಲ 50 ರುಪೀಸಿಗೆ ಸೇಲ್ ಮಾಡೋದು. ಇದೆಲ್ಲ ಇದರಲ್ಲಿ ಏನೇನೋ ಡಿಸೈನ್ಸ್ ಇದೆ, ಸ್ಟಾರು, ಲವ್ವು, ಬಟರ್ಫ್ಲೈ, ಈ ಥರ ಡಿಸೈನ್ಸ್ ಇದೆ. ಸಿಂಪಲ್ ರಿಂಗ್ಸ್ ಇವೆಲ್ಲ. ಆ್ಯಂಡ್ ಇನ್ನೊಂದು ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಇದು ಆ್ಯಕ್ಚುಲಿ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ನೋಡಿ. ಅಯ್ಯೋ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ಕಲರ್ಸು, ಡಿಸೈನು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಮ್ಮಮ್ಮ ತಗೊಂಡಿದ್ದು ಫಸ್ಟ್ ರಿಂಗು. ನಮ್ಮಮ್ಮನೇ ಕೇಳಿದ್ರು ಇದು ಬರೀ 100 ರೂಪಾಯ ಅಂತ. ಯಾಕಂದರೆ ಇದು ನೋಡಿ ಎಷ್ಟು ಮಂದ ಇದೆ ಅಂತ. ಆ್ಯಂಡ್ ಇದು ಅಡ್ಜಸ್ಟಬಲ್ ಕೂಡ. ನಮ್ಮ ಕೈಗೆ ಆಗುತ್ತೋ ಆಗಲ್ವೋ ಅನ್ನೋ ಡೌಟ್ ಎಲ್ಲ ಏನೂ ಇರೋದಿಲ್ಲ. ಅಡ್ಜಸ್ಟಬಲ್ಲು, ಈ ಥರ ಹಿಂಗೆ ಓಪನ್ ಮಾಡಿ ಹಾಕೋಬೋದು. ನೋಡಿ ಇದು ಹಿಂಗಿದೆ. ನನಗಂತೂ ನೋಡಿದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ತೊಗೊಬಂದೆ. ಅಡ್ಜಸ್ಟಬಲ್ಲು ಇದು. ಸೊ ಯಾರಾದರೂ ಹಾಕೋಬೋದು. ಕೈ ಸಣ್ಣ ಇದ್ರೂ ಅಷ್ಟೇ, ದಪ್ಪ ಇದ್ರೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೋದು. ಕಲರ್ಸು ಎಲ್ಲ ಚೆನ್ನಾಗಿದೆ. ಬ್ಲ್ಯಾಕು, ಪಿಂಕು, ವೈಟು, ಮರೂನು, ಗ್ರೀನು, ಒಂಥರ ಇದು ಆರೆಂಜ್ ಅಲ್ಲ, ಇದು ಲೈಟ್ ಬ್ರೌನ್ ಕಲರ್. ಇದು ಈ ಥರ ಇದೆಲ್ಲ ಚೆನ್ನಾಗಿದೆ ಡಿಸೈನ್ಸು. ತುಂಬಾ ಚೆನ್ನಾಗಿದೆ. ಇದು 100 ರುಪೀಸಿಗೆ ಸೇಲ್ ಮಾಡ್ತಾ ಇರೋದು. ಇದು ನೆಕ್ಸ್ಟ್ ಏನೂ ಇಲ್ಲ, ಎಲ್ಲ ತೋರಿಸ್ಬಿಟ್ಟಿದ್ದೀನಿ. ಕೀ ಬನ್ಸ್ ತೋರಿಸ್ತೀನಿ ನಿಮಗೆ. ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಕೀ ಬನ್ಸು ನನಗೆ ತುಂಬಾ ಇಷ್ಟ ಆಗಿತ್ತು. ಆಚೆಗಿಂದ ಸೊ ಕೀ ಬನ್ಸು ಇದೆಲ್ಲ 10 ರುಪೀಸು. ಹಾರ್ಟ್ ಸಿಂಬಲ್ಲು, ಪೋಕೆಮಾನು, ಈ ಥರ ಡಾಗು, ಅದು ಇದು. ಆ್ಯಂಡ್ ಇದು 3 ಇದಿರುತ್ತೆ ಹಾರ್ಟು. ಇದೆಲ್ಲ 10 ರುಪೀಸೇನೆ. ಇದು 20 ರುಪೀಸು. ಇದರಲ್ಲಿ ನೋಡಿ ಒಂದು ಸ್ಯಾಂಪಲ್ ಈ ಥರ ಇದೆ, ಬಾಟಲ್ ಶೇಪ್ ಇದು. ಅದು ಬಿಟ್ಟರೆ ಇದರಲ್ಲಿ 3 ಬುಲೆಟ್ ಇರುತ್ತೆ. ಇದು ಕೂಡ 20 ರುಪೀಸೇ. ಇದೇ ತುಂಬ ಟ್ರೆಂಡಿ ಆಗಿರೋದು. ಸೊ ಅದಕ್ಕೇ ಇದೆಲ್ಲ ಚೆನ್ನಾಗಿದೆ. ಆ್ಯಂಡ್ ಇದು ಈ ಥರ ಮರ್ತೋಗ್ಬಿಟ್ಟಿದೆ. ಇದು ಮೋಹನ್ ಮಾಲೆ ಟೈಪ್. ಇದು ಅವಾಗೆಲ್ಲ ಇದು ಒಂಥರ ತುಂಬ ಕ್ರೇಜ್ ಇತ್ತು. ಆ್ಯಂಡ್ ಇವಾಗೂ ಇದೆ ನೋಡಿ. ಇದು ವೆಲ್ವೆಟ್ ಬೀಡಲ್ಲಿ ಮಾಡಿರೋದು. ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಇದು ಇಯರಿಂಗ್ಸ್ ಕೂಡ ಇದೆ ಇದಕ್ಕೆ. ಫಂಕ್ಷನ್ಸ್ಗೆ, ಸಿಂಪಲ್ ಫಂಕ್ಷನ್ಸ್ಗೆಲ್ಲ ಹಾಕೊಂಡು ಹೋಗ್ಬೋದು. ಇದು ಜಸ್ಟ್ ನಾನು 100 ರುಪೀಸಿಗೆ ಸೇಲ್ ಮಾಡ್ತಾ ಇರೋದು. ನಾನು ತುಂಬ ಹೋಲ್ಸೇಲಾಗಿ ಕೊಡ್ತೀನಿ ಅನಿಸುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಆದರೆ ನನಗೆ ಅದ್ರ ಬಗ್ಗೆ ಖುಷಿ ಇದೆ. ಯಾಕಂದರೆ ಇದು ಎಲ್ಲರೂ ತೊಗೊಳ್ಳಿ, ಎಲ್ಲರೂ ಹಾಕ್ಕೊಳ್ಳಿ ಅನ್ನೋ ಕಾರಣಕ್ಕೆ. ನಾನು ಒಂದೊಂದು ಸಲ ಇಷ್ಟು ಕಮ್ಮಿಗೆ ಸೇಲ್ ಮಾಡೋದು ನೋಡಿದ್ರೆ ಕೆಲವ್ರು ಕೇಳ್ತಾರೆ, ಯಾಕಿಷ್ಟು ಕಮ್ಮಿಗೆ ಸೇಲ್ ಮಾಡ್ತೀರಾ ಅಂತ. ಅಂದರೆ ಬೇರೆಯವ್ರ ಕಡೆ ಎಲ್ಲ ಜಾಸ್ತಿನೇ ಇರುತ್ತೆ, ಅಥವಾ ಇಷ್ಟೇ ಇರ್ಬೋದೇನೋ ಗೊತ್ತಿಲ್ಲ. ನಾನು ಯಾವತ್ತೂ ಅಂಗಡಿ ಇಟ್ಟಾಗಿಂದ, ಫ್ಯಾನ್ಸಿ ಸ್ಟಾರ್ಟ್ ಮಾಡಿದಾಗಿಂದ ನಾನು ಬೇರೆ ಅಂಗಡಿಗೆ ಹೋಗೇ ಇಲ್ಲ. ಯಾವುದೇ ಕಾರಣಕ್ಕೂ ಹೋಗೋದು ಇಲ್ಲ. ಯಾಕೆ ಅಂದರೆ ನಾನು ಹೋಗಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವ್ರು ಏನು ಮಾರ್ಜಿನ್ ಹಾಕ್ಕೊಟ್ಟಿರ್ತಾರೆ, ಅವರೇ ನಮ್ಮ ಅಂಗಡಿಯವರು ತೊಗೋಬೇಕಾದ್ರೆ ಅವ್ರು ಹೇಳ್ದಂಗೆ ಅದರಲ್ಲೇ ನಾವು ಮಾರ್ತೀವಿ. ಅದಕ್ಕಿಂತನೂ ಕಮ್ಮಿಗೆ ಮಾರಿದ್ದೀವಿ. ಒಂದೊಂದು ಸಲ ಬಿಟ್ಬಿಡ್ತೀವಿ 10 ರೂಪಾಯಿ 20 ರೂಪಾಯಿ. ಬಿಕಾಸ್ ನನಗೇನಂದರೆ ಹಳ್ಳಿಲೂ ಕೂಡ ಎಲ್ಲರೂ ಚೆನ್ನಾಗಿ ಹಾಕ್ಕೊಡ್ಲಿ ಅನ್ನೋ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಆ್ಯಂಡ್ ಇದು ನನಗೂ ಕೂಡ ತುಂಬಾ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಥರ ಹೇರ್ ಬೆಂಡ್ಸ್ ತಗೊಬಂದಿರೋದು. ಕಲರ್ ಹೇರ್ ಬೆಂಡ್ಸ್ ಇದು. ಅಂದರೆ ಈ ಥರ ಹೇರ್ ಬೆಂಡ್ ಇರುತ್ತೆ ಸಿಂಪಲ್ಲಾಗಿ, ಅದಕ್ಕೆ ಈ ಥರ ಜುಟ್ಟು ಸಿಂಡ್ರೆಲ್ಲ ಥರ ಕಾಣ್ತಾ ಇದೆ. ಪಿಂಕ್ ಕಲರ್ ಅಂತೂ ಇದು ನಂಗೆ ಇಷ್ಟ ಆಯಿತು. ಇದು ಡಾರ್ಕ್ ಪಿಂಕು, ಇದು ಚೆನ್ನಾಗಿದೆ. ಆ್ಯಂಡ್ ಇದು ಎಲ್ಲ ಮಿಕ್ಸ್ಡ್ ಕಲರು. ಇದರಲ್ಲಿ ಎಲ್ಲೋ, ಆರೆಂಜು, ಪರ್ಪಲ್ಲು, ಗ್ರೀನು, ರೆಡ್ಡು, ಪಿಂಕು, ಈ ಥರ ಒಂದು ಎಷ್ಟು ಕಲರ್ ಇದೆ? 1 2 3 4 5 6 ಕಲರ್ ಇದೆ ಇದರಲ್ಲಿ.
ಲಾಸ್ಟ್ ಕಲರ್ ಆಪ್ಷನ್ ಏನಂದರೆ ಇದು ಬ್ಲ್ಯಾಕು. ಇದೇ ನನಗೆ ತುಂಬಾ ಇಷ್ಟ ಆಗಿದ್ದು. ಸೊ ಈ ಥರದ್ದು ಜಾಸ್ತಿ ತಂದಿದ್ದೀನಿ. ಕಲರ್ಸ್ ಎಲ್ಲ ಸ್ವಲ್ಪ ಸುಮ್ಮನೆ ಇರಲಿ ಆಪ್ಷನ್ಗೆ ಅಂತ ತಂದಿರೋದು. ಬ್ಲ್ಯಾಕು ಗೋಲ್ಡು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ಕಲರ್ ಮಾಡಿಸ್ಕೋತಾರಲ್ಲ, ಸೊ ಅದೇ ಥರ ಕಾಣುತ್ತೆ. ಬಟ್ ಇದು ಚಿಕ್ಕ ಮಕ್ಕಳು. ಸೊ ಇದು ಕಲರ್ ಮಾಡಿಸ್ಕೊಂಡ್ರೆ ನೋಡಿ ಹೆಂಗೆ ಕಾಣುತ್ತೆ ಅಂತ. ಸೊ ಕಲರ್ ಮಾಡಿಸ್ಕೊಂಡ್ರೆ ಕೂದಲು ಡ್ಯಾಮೇಜ್ ಆಗುತ್ತೆ ಅಂತ ಭಯ ಇರುತ್ತೆ. ಸೊ ಇದು ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್. ಆ್ಯಂಡ್ ನಂದು ಪರ್ಮನೆಂಟ್ ಸ್ಟ್ರೈಟ್ ಮಾಡಿಸಿ 3 days ಆಯಿತು. 3 days ತನಕ ಅವ್ರು ಏನು ಹೇಳಿದ್ದು ಅಂದರೆ ಫ್ರೀ ಹೇರೇ ಬಿಡಬೇಕು, ಒಂದು ಕ್ಲಿಪ್ ಹಾಕ್ಬಾರ್ದು, ನಾಟ್ ಮಾಡಬಾರ್ದು, ಒಂದು ರಿಬ್ಬನ್ ಯೂಸ್ ಮಾಡಬಾರ್ದು ಅಂತ ಹೇಳಿದರು. ಸೊ ಆಫೀಸಿಗೆ ಬರೋ ತನಕ ಒಂದು ಸಣ್ಣ ಕ್ಲಿಪ್ ಹಾಕೊಂಡು ಈ ರೀತಿ ಹಾಕೊಂಡು ಬರ್ತಾ ಇದೆ. ಆಫೀಸಿಗೆ ಬಂದಮೇಲೆ ಫ್ರೀ ಹೇರ್ ಬಿಡ್ತಾ ಇದ್ದೆ. ನೆನ್ನೆಗೆ 3 days ಆಯಿತು. ನೆನ್ನೆ ಸಂಜೆ ಹೋಗಿ ಹೇರ್ ಸ್ಪಾ ಕೂಡ ಮಾಡಿಸ್ಕೊಂಡ್ಬಂದೆ. ಯಾಕಂದರೆ ನಮ್ಮ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಅದು ಬಂದಿರಲಿಲ್ಲ. ಕ್ರೀಮ್ ಬುಕ್ ಮಾಡಿದ್ರೆ ಅದು ಇನ್ನೂ ಲೇಟ್ ಆಗ್ತಿತ್ತು. ಸೊ ಅದಕ್ಕೇ ಅವ್ರ ಕೈಲೇ ಮಾಡಿಸ್ಕೊಂಡು ಬಂದೆ. ಸೊ ಚೆನ್ನಾಗಿದೆ, ಸಾಫ್ಟಾಗಿದೆ. ಬಟ್ ನಾನು ಹೇಳೋದು ಒಂದು ಇನ್ನೂ 3 months ಆಗಲಿ, ನಂದು ಏನು ರಿಸಲ್ಟ್ ಕೊಡುತ್ತೆ ಆಮೇಲೆ ನಾನು ಹೇಳ್ತೀನಿ. ಕನ್ಫರ್ಮ್ ಆದಮೇಲೆ ಕೆಲವ್ರು ಮಾಡಿಸ್ಕೊಳ್ಳಿ ಇಷ್ಟ ಇದ್ದರೆ. ನಂದು ನೋಡೋಣ ಏನಾಗುತ್ತೆ ರಿಸಲ್ಟ್ ಅಂತ. ಚೆನ್ನಾಗಿದೆ ಅಂದ್ಕೋತೀನಿ, ಅದು ಚೆನ್ನಾಗೇ ಆಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ. ಆಮೇಲೆ ವಿಂಟರಲ್ಲಿ ಮಾಡಿಸ್ಕೊಂಡ್ರೆ ಬೆಟರ್ ಅನ್ನಿಸ್ತು. ಯಾಕೆ ಅಂದರೆ ಕೂದಲು ಬಿಟ್ಕೊಂಡಂಗೆ ಇರಬೇಕು ಅಂದರೆ ಬೇಸಿಗೆಯಲ್ಲಿ ಏನಾದರೂ ಮಾಡಿಸ್ಕೊಬಿಟ್ರಂತೂ ಸೆಕೆಗೆ ತಡೆಯೋಕ್ಕೆ ಆಗೋದಿಲ್ಲ, ಆ ಥರ ಆಗುತ್ತೆ. ಆ್ಯಂಡ್ ಶ್ಯಾಂಪು ಕೂಡ ಬಂದಿದೆ, ತೋರಿಸ್ತೀನಿ ರೀ. ಓಪನ್ ಮಾಡಿದ್ದೀನಿ ಎಲ್ಲ, ಇನ್ನೂ ತೊಗೊಂಡು ಹೋಗಿಲ್ಲ. ಇದೇನೆ ಡ್ರೀಮ್ ಬ್ರೌನ್ ಶ್ಯಾಂಪು ಮತ್ತು ಕಂಡೀಷ್ನರು. ಇದು ಶ್ಯಾಂಪು, ಇದು ಕಂಡೀಷ್ನರು. ಇದು MRP ಬಂದು 1900 ರೂಪಾಯಿ ಇದೆ. ನೀವೇನಾದರೂ ಶಾಪಲ್ಲಿ ಹೋಗಿ ತೊಗೊಂಡ್ರೆ ಖಂಡಿತ ಪ್ಲೇಡೇನೆ. ಅದಕ್ಕೇ ಆನ್ಲೈನಲ್ಲಿ ತೊಗೊಳ್ಳಿ. ಜಸ್ಟ್ 863 ಹಾಕೊಂಡ್ರು ನನಗೆ. ಫ್ಲಿಪ್ಕಾರ್ಟಲ್ಲಿ 855 ಇದೆ, 863 ಆಗುತ್ತೆ. ಫ್ಲಿಪ್ಕಾರ್ಟಲ್ಲಿ ತೊಗೊಳ್ಳಿ ಅಥವಾ ಅಮೆಝಾನಲ್ಲಿ ತೊಗೊಳ್ಳಿ. ಇವೆರಡೂ ವೆಬ್ಸೈಟಲ್ಲಿ ತೊಗೊಳ್ಳಿ, ಬೇರೆದ್ರಲ್ಲಿ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ 1 ಲೀಟ್ರು ಅದೂ. ಸೊ ನನಗೆ ವರ್ತ್ ಅನ್ನಿಸ್ತು. ಯಾಕಂದರೆ ನಂದು ಹೇರ್ ಪ್ರಾಡಕ್ಟ್ಸ್ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಾನು ಏನೇನು ಯೂಸ್ ಮಾಡ್ತೀನಿ ಎಲ್ಲನೂ ತೋರಿಸ್ಬಿಡ್ತೀನಿ ಅದರಲ್ಲಿ, ಹೇರ್ ಪ್ರಾಡಕ್ಟ್ಸು. ನಂದು ಬೇಬಿ ಹೇರ್ ಶ್ಯಾಂಪು ನಾನು ಯೂಸ್ ಮಾಡ್ತಾ ಇದ್ದಿದ್ದು, ಹಿಮಾಲಯ ಬೇಬಿ ಶ್ಯಾಂಪು ಯೂಸ್ ಮಾಡ್ತಾ ಇದ್ದಿದ್ದು. 256 ಏನೋ ಇರುತ್ತೆ 400 mlಗೆ. ಸೊ ಒಂದು ಸ್ವಲ್ಪ ರೇಂಜ್ ಅಲ್ಲಿಗೆ ಬಂತು ಅನ್ನಿಸ್ತು. ಇದೇನು ಜಾಸ್ತಿ ಕಾಸ್ಟ್ಲಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಯಾಕಂದರೆ ಅದು ನಾನು ಫಸ್ಟ್ ಯೂಸ್ ಮಾಡ್ತಾ ಇದ್ನಲ್ಲ, ಹಿಮಾಲಯ ಬೇಬಿ ಶ್ಯಾಂಪು ಬಂದು 100 mlಗೆ 100 ರೂಪೀಸ್ ಕೊಡಬೇಕು. 96 ಏನೋ ಇರುತ್ತೆ. 200 ml 400 ml ಬಾಟ್ಲು ನಾನು ಯೂಸ್ ಮಾಡೋದು ದೊಡ್ಡದು. ಅದೊಂದು 2.5 ತಿಂಗಳು ಬರೋದು. 1 ತಿಂಗಳು 3 ತಿಂಗಳು 2.5 ತಿಂಗಳು ಬರೋದು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಚೂರು ಜಾಸ್ತಿ ಅಂತ ಅನಿಸುತ್ತೆ ಅದಕ್ಕಿಂತ. ಬಟ್ ಅಷ್ಟೊಂದು ಕಾಸ್ಟ್ಲಿ ಅಂತ ಏನು ನನಗೇನು ಅನ್ನಿಸ್ತಾ ಇಲ್ಲ. ಮ್ಯಾಟ್ರಿಕ್ಸ್ದೇ ಶ್ಯಾಂಪು ಮತ್ತು ಕಂಡೀಷ್ನರ್ ತೊಗೊಂಡ್ರಂತೂ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಆಗುತ್ತೆ. ಅದೆಲ್ಲ 3-4 ಸಾವಿರನೇ ಬೇಕು, ಸೋಪು ಮತ್ತು ಶ್ಯಾಂಪು ಮತ್ತು ಕಂಡೀಷ್ನರ್ಗೆ. ಹೇರ್ ಸ್ಪಾ ಕ್ರೀಮ್ ಬಂದು ನಂದು ಬಯೋಕೆರಟಿನ್ ಅಂತ, ಅದು ಡ್ರೀಮ್ ಬ್ರೌನ್ ಕಂಪನಿ ಇದೇನೆ, ಬ್ರ್ಯಾಂಡ್ ಇದೇನೆ. ಅದು 1300 ಸಮಥಿಂಗ್ ಇದೆ. ಅದು ಅಮೆಝಾನಲ್ಲಿ ಸ್ಟಾಕ್ ಇರಲಿಲ್ಲ, ಬೇರೆ ವೆಬ್ಸೈಟಲ್ಲಿ ಬುಕ್ ಮಾಡಿದ್ದೀನಿ. ಅದು ಬಂದಮೇಲೆ ತೋರಿಸ್ಬಿಟ್ಟು ಅದು ಲಿಂಕ್ ಹಾಕ್ತೀನಿ. ಸದ್ಯಕ್ಕೆ ಇವೆರಡು ಬಂದಿದೆ. ಆ್ಯಂಡ್ ಇದ್ರದ್ದು ಲಿಂಕ್ ಹಾಕಿರ್ತೀನಿ ಹಂಗೆ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ಇದು ಏನೋ ಇವರು ಸ್ಟ್ರೈಟ್ನಿಂಗ್ ಮಾಡಿಕೊಂಡಿರೋರು ಮಾತ್ರನೇ ಇದು ಯೂಸ್ ಮಾಡಬೇಕು ಅಂತೇನಿಲ್ಲ. ಇದರಲ್ಲಿ ಕೆರಟಿನ್ ಅಂಶ ಇರೋದ್ರಿಂದ ಸೊ ಇದು ನೀವು ಮಾಮೂಲಿ ಶ್ಯಾಂಪು ಕೂಡ ಯೂಸ್ ಮಾಡ್ಬೋದು. ಹೇರ್ ಫಾಲ್ ಕಮ್ಮಿ ಆಗುತ್ತಂತೆ. ತುಂಬ ಜನ ಕಸ್ಟಮರ್ಸ್ ಹೇಳಿರೋದು ಇದು ಅವ್ರಿಗೆ, ಸಲೂನ್ ಅವ್ರಿಗೆ. ಆ್ಯಂಡ್ ಅವರ ಸಲೂನಲ್ಲೂ ಇದೇ ಯೂಸ್ ಮಾಡೋದು, ಇದೇ ಬಾಟ್ಲುಗೆಲ್ಲ ಇಟ್ಕೊಂಡಿರೋದು. ಅದಕ್ಕೆ ನಾನು ಅವ್ರು ಹೇಳಿದ್ರಲ್ಲಿ ಒಂದೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ನಾನು ಡಿಟೋ ಅವ್ರು ಏನು ಹೇಳಿದ್ದಾರೆ ಅದೇ ಗೈಡ್ಲೈನ್ಸ್ ಫಾಲೋ ಮಾಡ್ತಾ ಇದ್ದೀನಿ. ಬೇರೆ ವಿಷಯದಲ್ಲಿ ನಾವು ಜಂಪ್ ಮಾಡಿಬಿಡ್ತೀವಿ ಅಥವಾ ಸ್ಕಿಪ್ ಮಾಡ್ತೀವಲ್ವ, ಅದ್ರ ಬದಲು ಅವ್ರು ಹೇಳ್ದಂಗೆ ಮಾಡೋಣ. ಏನಾದರೂ ಮುಂದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಮಾಡಲಿಲ್ಲ ಅಂತ ರಿಗ್ರೆಟ್ ಆಗೋದು ಬೇಡ, ಏನು ಬೇಡ ಅಂತ ಹೇಳಿ ಎಕ್ಸಾಕ್ಟ್ ಅವ್ರು ಏನು ಪ್ರೋಟೋಕಾಲ್ ಇದೆ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ ಅಷ್ಟೇನೆ. ಸೊ ಇದು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಸ್ ಮಾಡಾದ್ಮೇಲೆ 1 ವೀಕ್ ಆದಮೇಲೆ ಹೇಳ್ತೀನಿ. ಆ್ಯಂಡ್ ನಂದು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಹೇರ್ ಪ್ರಾಡಕ್ಟ್ಸ್ ಎಲ್ಲನೂ ತೋರಿಸ್ತೀನಿ, ನಾನು ಏನೇನು ಯೂಸ್ ಮಾಡ್ತೀನಿ ಅಂತ. ನಾವು ಬರೀ 3 ಐಟಮ್ ತೊಗೊಬರಕ್ಕೆ ಹೋಗಿದ್ದು. ಕೀ ಬನ್ಸು ಮತ್ತು ಬ್ರೇಸ್ಲೆಟ್ಸು ಮತ್ತು ಮೆಹಂದಿನಲ್ಲಿ ನಾವು ಯಾವುದು ಯೂಸ್ ಮಾಡ್ತೀವಿ ಅಂದರೆ ಸಿಂಗು, ಕರಾಚಿ, ಕಾವೇರಿ ಇದೇ ಓಡೋದು ಜಾಸ್ತಿ.
ಸೊ ಮೂರೂ ಒಂದಷ್ಟು 1 ಡಜನ್ ಇರುತ್ತೆ ಒಂದು ಬಾಕ್ಸಲ್ಲಿ. ಬಾಕ್ಸ್ ಸಮೇತ ತೊಗೋಬೇಕು. ಎಷ್ಟು ಬಾಕ್ಸ್ ಆದರೂ ತೊಗೋಬೋದು, ನಮ್ಮ ಇಷ್ಟ. ನಾವು ಅದೊಂದು 3-5 ಬಾಕ್ಸ್ ಹಾಕೋತೀವಿ ಒಂದು ಸಲಾಗೆ. ಅದು ತೊಗೊಬರಕ್ಕೆ ಹೋಗಿ ಎಕ್ಸ್ಟ್ರಾ ಇಷ್ಟೆಲ್ಲ ಐಟಮ್ಸ್ ಏನು ತೋರಿಸ್ತಾ ಇದು ಯಾವುದು ಲಿಸ್ಟಲ್ಲಿ ಇರಲಿಲ್ಲ, ವಿತೌಟ್ ಲಿಸ್ಟ್ ಇವೆಲ್ಲ ತೊಗೊಬಂದಿದ್ದು. ಹಾಗಾಗುತ್ತೆ ಒಂದೊಂದು ಸಲ ನೋಡಿದ ತಕ್ಷಣ ಎಲ್ಲ ಬೇಕಂತ ಅನಿಸುತ್ತೆ. ಆ್ಯಂಡ್ ಹಾಗೆ ಮಧ್ಯದಲ್ಲಿ ಕಸ್ಟಮರ್ ಬಂದ್ರಲ್ಲ, ಹಂಗೆ ಅವಾಗ ಒಂದು ಪಾರ್ಸಲ್ ಬಂದಿತ್ತು. ಅದು ಏನು ಅಂತ ತೋರಿಸ್ಬಿಡ್ತೀನಿ ರೀ. ವೆಯ್ಟ್ ಇದೆ ಸಿಕ್ಕಾಪಟ್ಟೆ. ಏನೂ ಇಲ್ಲ, ನಾನು ಏನೋ ವೈಟ್ ಇದೆ ಅಂತ ಅಂದ್ಕೊಂಡೆ. ಆಮೇಲೆ ಅದು ಪಿಕ್ಚರ್ ಆ್ಯಕ್ಚುಲಿ ಬೇರೆ ರೀತಿ ಇದೆ. ಬಟ್ ನೋಡಿ ಯಾವ ಥರ ಕಳಿಸಿದ್ದಾರೆ ಅಂತ. ಪೆನಾಯಿಲ್ ಬುಕ್ ಮಾಡಿದ್ದೆ. ಸೊ 1 ಲೀಟ್ರದ್ದು ಅಂತ ಹೇಳಿಬಿಟ್ಟು ನನ್ನ ಇಮ್ಯಾಜಿನೇಷನಲ್ಲಿ ಜಾಸ್ತಿ ಅಂತ ಅಂದ್ಕೊಂಬಿಟ್ಟಿದ್ದೆ, ಇನ್ನೂ ದೊಡ್ಡದಾಗಿರುತ್ತೆ ಕ್ಯಾನು ಅಂತ. ನನ್ನ ಇಮ್ಯಾಜಿನೇಷನಲ್ಲಿ ಒಂದು 5 ಲೀಟ್ರ್ ಕ್ಯಾನ್ ಥರ ನಾನು ಇಮ್ಯಾಜಿನೇಷನ್ ಇದ್ದಿದ್ದು. ಒಂದು ಲೆಮನ್ ಫ್ಲೇವರು ಮತ್ತು ಇನ್ನೊಂದು ಮೋಗ್ರಾ ಫ್ಲೇವರು. ಇದು ನಿತ್ಕೋತಾ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟೈತೆ. ಸೊ ಇದು 1 ಲೀಟ್ರದ್ದು ಕೊಟ್ಟಿದ್ದಾರೆ. ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮೀಶೋಲ್ಲಿ ತೊಗೊಂಡಿದ್ದು ಅಷ್ಟೇನೆ. ಇದನ್ನು ಯಾಕೆ ತೋರಿಸ್ತೆ ಅಂತ ಅಂದರೆ, ನನಗೆ ಒಂದಿನಕ್ಕೆ ಒಂದು ಪಾರ್ಸಲ್ ಮಿನಿಮಮ್ ಇವತ್ತೊಂದು ಮೇ ಬಿ 2-3 ಬರ್ಬೋದೇನೋ. ಒಂದಿನಕ್ಕೆ 1 ಅಂತ ಸುಮ್ಮನೆ ಲೆಕ್ಕ ಹಾಕ್ತೀನಿ. 2 ಬರುತ್ತೆ, ನಾನು 1 ಅಂತ ಹೇಳ್ತೀನಿ. ಅಂದರೆ ತಿಂಗಳಿಗೆ 30 ದಿನಕ್ಕೆ ಸುಮಾರು 20-30 ಪಾರ್ಸಲ್ಸ್ ಬರುತ್ತೆ. ನಾನು ಅದನ್ನೇ ಅನ್ಬಾಕ್ಸ್ ಮಾಡೋದು, ಅದಕ್ಕೆ ಪ್ರಾಡಕ್ಟ್ ರಿವ್ಯೂ ಮಾಡಿಬಿಟ್ರೆ ಸಾಕು. ನಾನು ಯೂಟ್ಯೂಬ್ ಎಷ್ಟೋ ವಿಡಿಯೋಸ್ ಮಾಡ್ಕೋಬೋದು. ಆದರೆ ನಾನು ಹಂಗೆ ಮಾಡೋದಿಲ್ಲ, ಅಷ್ಟು ಟೈಮ್ ಕೊಡೋದಿಲ್ಲ ಅದಕ್ಕೆ, ಅಥವಾ ನಾನು ಅದಕ್ಕೆ ಅಷ್ಟು ಪ್ರಿಯಾರಿಟಿ ಕೊಡೋಕೆ ಹೋಗೋದಿಲ್ಲ ಅಷ್ಟೇ. ಬಟ್ ಇವಾಗ ಅನ್ನಿಸ್ತದೆ ಇನ್ಮೇಲೆ ಅದೇ ರೀತಿ ಪ್ರಾಡಕ್ಟ್ ರಿವ್ಯೂ ಮಾಡಬೇಕಂತ. ಯಾಕಂದರೆ ಸ್ವಲ್ಪ ಮಾನಿಟೈಸೇಷನ್ ಹತ್ತತ್ರ ಬಂದಿದೆ. ಸೊ ಜಾಸ್ತಿ ವೀಡಿಯೋಸ್ ಮಾಡಬೇಕು. ಅದರಿಂದ ಇನ್ಮೇಲೆ ಪ್ರತಿಯೊಂದು ನಾನು ಏನೇನು ಬುಕ್ ಮಾಡಿದ್ದೀನಿ ಎಲ್ಲ ಪ್ರಾಡಕ್ಟ್ಸ್ದು ರಿವ್ಯೂ ಮಾಡಿಬಿಡ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಈ ರೀತಿ ನಂದು ಮೈ ರೀಸೆಂಟ್ ಪರ್ಚೇಸಸ್ ಏನೇನಿದೆ ಅದೆಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.